ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಮಳೆರಾಯನ ಅವಕೃಪೆಯಿಂದಾಗಿ ರೈತರು ಕೂಡ ಆಕಾಶದ ಕಡೆ ಮುಖ ಮಾಡಿರುವಂಥದ್ದು. ಯಾಕೆಂದರೆ ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೊಲದಲ್ಲಿ ಕೂಡ ರೈತರು ಬಿತ್ತನೆ ಮಾಡಿದ್ರು. ಆದರೆ ಈಗ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೆಳೆನೂ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥ 90% ಏನು ಹೊಲದಲ್ಲಿ ಬಿತ್ತನೆ ಮಾಡಿದಂಥ ಉದ್ದು ಸೋಯಾಬೀನ್ ಹೆಸರು ಕೂಡ 90% ಹಾಳಾಗಿರುವಂಥದ್ದು. ಆದರೆ ಮಳೆಯನ್ನು ತೀವ್ರ ಪ್ರಮಾಣದಲ್ಲಿ ಕೊರತೆ ಆಗಿರುವುದರಿಂದಾಗಿ ಎಲ್ಲಿಯೂ ಕೂಡ ಹುಲ್ಲು ಕೂಡ ಈಗ ಮಾಯ ಆಗಿರ್ತಕ್ಕಂಥದ್ದು, ಏನು ಕಾಡಿನಲ್ಲಿ ಹಸಿರು ಕೂಡ ಈಗ ಮಾಯ ಆಗಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಏನು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಳ್ಳ ಕೊಳ್ಳ ನದಿಗಳು ಕೂಡ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಜೀವನಾಡಿ ಅಂತ ಕರೆಸಿಕೊಳ್ಳಿರ್ತಕ್ಕಂಥ ಮಾಂಜ್ರಾ ನದಿಯು ಕೂಡ ಈಗ ಮಳೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಏನು ಅದು ಕೂಡ ಒಣಗಿರುವಂಥದ್ದು. ಈಗ ಮುಂಬರುವ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ತೀವ್ರ ಅಭಾವ ಕೂಡ ಸೃಷ್ಟಿಯಾಗುವಂಥ ಏನು ಸನ್ನಿಹಿತ ಕೂಡ ಇಲ್ಲಿ ಇರುವಂಥದ್ದು. ಯಾಕೆಂದರೆ ಮಳೆ ಆಗಿ ಈಗ ಕೆರೆಗಳು ತುಂಬಿದ್ರೆ ಈಗ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಾಯಿದ್ದು. ಯಾಕಂದ್ರೆ ಸಾಲ ಸೋಲ ಮಾಡಿ ಜಾನುವಾರನ್ನು ಕೂಡ ರೈತರು ಖರೀದಿ ಮಾಡ್ಕೊಂಡಿದ್ರು. ಯಾಕೆಂದರೆ ಮಳೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಜಾನುವಾರುಗಳನ್ನು ಕೂಡ ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿನೂ ಕೂಡ ಇಲ್ಲಿ ಮಾಡಿದ್ರು. ಇದು ಸಹಜವಾಗಿ ರೈತರ ಆತಂಕನೂ ಕೂಡ ತಂದು ಒಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಏನು ಸಾಲ ಸೋಲ ಮಾಡಿ ಏನು ಜಾನುವಾರು ಖರೀದಿ ಮಾಡಿದ್ರೆ ಅದ್ರಿಗೆ ಈಗ ಮಳೆ ಕೈ ಕೊಟ್ಟರ ಹಿನ್ನೆಲೆಯಲ್ಲಿ ಅವರು ಕೂಡ ಏನೋ ಜಾನುವಾರನ್ನ ಈಗ ಎಲ್ಲ ಮಾರ್ಕೆಟಲ್ಲಿ ತಂದು ಅವನು ಕೂಡ ಮಾರಾಟ ಮಾಡ್ತಿದ್ರೆ ಆ ರೈತರು ಜಾನುವಾರು ಮಾರಾಟ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನಂದರೆ ಈ ವರ್ಷ ಬೀದರ್ ಜಿಲ್ಲೆ ಭೀಕರವಾದಂಥ ಬರಗಾಲ ಇದೆ. ಎಲ್ಲಿಯೂ ಕೂಡ ನದಿಗಳಲ್ಲಿ ನೀರು ಕೂಡ ಖಾಲಿಯಾಗಿರ್ತಕ್ಕಂಥ ಮುಂದೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಬಹುದು ಮತ್ತು ಮೇವಿನ ಕೊರತೆ ಉಂಟಾಗಬಹುದು ಅನ್ನೋ ಉದ್ದೇಶದಿಂದ ಇಟ್ಟುಕೊಂಡು ಈಗ ರೈತರು ಕೂಡ ಎಲ್ಲರೂ ಕೂಡ ಜಾನುವಾರುಗಳನ್ನ ಮಾರಾಟ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾನುವಾರು ಮಾರ್ಕೆಟ್ ಆಗುತ್ತೆ ಮತ್ತು ಔರಾದ ಪಟ್ಟಣದಲ್ಲಿ ಪ್ರತಿ ಸೋಮವಾರ ಕೂಡ ದೊಡ್ಡ ಜಾನುವಾರು ಮಾರ್ಕೆಟ್ ಆಗುತ್ತೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಕೂಡ ಬಂದು ತಮ್ಮ ಜಾನುವಾರುಗಳನ್ನ ಮಾರಾಟ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಮುಂಬರುವ ದಿನಗಳಲ್ಲಿ ಮೇವಿನ ಕೊರತೆ ಆದರೆ ನಮ್ಮ ಜಾನುವಾರನ್ನ ಸಾಕಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ಈಗ ಅವರೆಲ್ಲರೂ ಕೂಡ ಏನು ಮಾರಾಟದಲ್ಲಿ ತೊಡಗಿರುವಂಥದ್ದು. ಯಾಕೆಂದರೆ ಈ ವರ್ಷ ತೈಲ ಬೆಲೆ ಹೆಚ್ಚಾಗಿರುವುದರಿಂದಾಗಿ ಟ್ರ್ಯಾಕ್ಟರ್ ಬಾಡಿಗೆನೂ ಕೂಡ ಏನು ದುಪ್ಪಟ್ಟಾಗಿರುವಂಥದ್ದು. ಹೀಗಾಗಿ ಟ್ರ್ಯಾಕ್ಟರಿಂದ ಹೊಲ ಹದಗೊಳಿಸಿರಬಹುದು, ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ಹಣ ವ್ಯಯ ಆಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ 2-3 ತಿಂಗಳ ಹಿಂದುಗಡೆಯನ್ನು ಕೂಡ ಏನು ಜಾನುವಾರುಗಳನ್ನ ಖರೀದಿ ಮಾಡಿದ್ರು. ಏನು ಜಾನುವಾರುಗಳಿಂದ ಖರೀದಿ ಮಾಡೋಣ ಅದರಿಂದ ಬಿತ್ತನೆ ಮಾಡಿದರೆ ನಮಗೆ ಹಣಕಾಸಿನ ಸ್ವಲ್ಪ ಉಳಿತಾಯ ಆಗ್ಬೋದು ಅನ್ನೋ ಆಸೆ ಭಾವನೆ ಇಟ್ಟುಕೊಂಡು ಅವರನ್ನು ಜಾನುವಾರನ್ನ ಖರೀದಿ ಮಾಡಿದರು. ಆದರೆ ಈಗ ಮಳೆ ಕೊರತೆ ಇರುವ ಹಿನ್ನೆಲೆಯಲ್ಲಿ ಈ ಮೇವಿನ ಸಮಸ್ಯೆಯನ್ನು ತೀವ್ರವಾಗಿ ರೈತರನ್ನು ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಹೊಲದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆನೂ ಕೂಡ ಕೇವಲ ಒಂದು 3-4 ಇಂಚು ಮಾತ್ರ ಬೆಳೆ ಬಂದಿರತಕ್ಕಂಥದ್ದು. ಅದು ಕೂಡ ಈಗ ನಾಶ ಆಗುವಂಥ ಸಾಧ್ಯತೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಜಿಲ್ಲೆಯಲ್ಲಿ ಈಗಾಗಲೇ 90% ಬೆಳೆನೂ ಕೂಡ ಹಾಳಾಗಿರುವಂಥದ್ದು. ಇದು ಹೀಗೆ ಮುಂದುವರೆದರೆ, ಹೀಗೆ ಮಳೆರಾಯನ ಅವಕೃಪೆ ಮುಂದುವರೆದರೆ ಮುಂದೇನು ಮೇವಿನ ಕೊರತೆ ಆಗ್ಬೋದು, ಅದರ ಜೊತೆಗಿನೂ ಕೂಡ ಏನು ನೀರಿನ ಸಮಸ್ಯೆ ಉಂಟಾಗಬಹುದು ಅನ್ನೋ ಉದ್ದೇಶದಿಂದ ರೈತರು ಕೂಡ ಜಾನುವಾರುಗಳ ಮಾರಾಟದಲ್ಲಿ ಕೂಡ ಈಗ ತೊಡಗಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಡಿಜಿಟಲ್, ಬೀದರ್.